ಲೋಕಸಭಾ ಟಿಕೆಟ್ ಪ್ರತಾಪ್ ಸಿಂಹಗೆ ಮಿಸ್ ಆದ್ರೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಪ್ರತಾಪ್ ಸಿಂಹ ಕೈ ಬಿಟ್ಟು ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಬಿಜೆಪಿ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಲು ಬಿಎಸ್ವೈ ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದೇ ಇರಲು ವಿರೋಧ. ಪ್ರತಾಪ್ ಬದಲು ಹಾಗಾದ್ರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ? ಪ್ರತಾಪ್ ಸಿಂಹ ಬದಲು ಯದುವೀರ್ ಒಡೆಯರ್ ಕಣಕ್ಕಿಳಿಸುತ್ತಾ ಬಿಜೆಪಿ. ಮೈಸೂರಿನಿಂದ ಯದುವೀರ್ ಕಣಕ್ಕಿಳಿಸಲು ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಂತೆ. ಒಡೆಯರ್ ಕುಟುಂಬಕ್ಕೆ ಇರುವ ಜನ ಮನ್ನಣೆಯನ್ನ ವೋಟ್ ಆಗಿ ಪರಿವರ್ತಿಸಬೇಕು, ಆ ಚಿಂತನೆಯಲ್ಲಿ ಬಿಜೆಪಿ ಇದೆ. 1996ರಲ್ಲಿ ಶ್ರೀಕಂಠದತ್ತ ಒಡೆಯರ್ ಅವರನ್ನ ರಾಜಕೀಯಕ್ಕೆ ತಂದಿದ್ದೇ ಬಿಜೆಪಿ ಪಕ್ಷ. ಅಂದು ಶ್ರೀಕಂಠದತ್ತ ಅವರನ್ನ ಮೈಸೂರಿನಿಂದ ಬಿಜೆಪಿ ಗೆಲ್ಸಿತ್ತು. ಈಗ ಶ್ರೀಕಂಠದತ್ತ ಒಡೆಯರ್ ಪುತ್ರ ಯದುವೀರ್ ಕಣಕ್ಕಿಳಿಸೋದಿಕ್ಕೆ ಯೋಚನೆ ಆಗ್ತಾ ಇದೆ, ಪ್ಲಾನ್ಗಳು ನಡೀತಾ ಇದೆ. ಸಿದ್ದರಾಮಯ್ಯ ತವರಿನಲ್ಲಿ ಒಡೆಯರ್ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ಆಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದೇ ಇದ್ರೆ ಯತೀಂದ್ರ ಅವರನ್ನ ಕಣಕ್ಕಿಳಿಸಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿ ಅಲ್ಲಿ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಚಿಂತನೆ ಏನು ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ. ಸೊ ಅದಕ್ಕಾಗಿ ಬಿಜೆಪಿ ಹೈಕಮಾಂಡ್ ನಿಂದ ಏನಾದರೂ ಅಪ್ರೋಚ್ ಮಾಡುವಂತಹ ಕೆಲಸಗಳು ಆಗಿದೆಯಾ? ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಬಗ್ಗೆ? ವೀಣಾ, ಅಚ್ಚರಿಯ ಅಭ್ಯರ್ಥಿಗಳು ಅಥವಾ ಅಚ್ಚರಿಗಳನ್ನ ಜನರ ಮುಂದೆ ಇಡುವಂಥದ್ದು ಬಿಜೆಪಿ ಯಾವ ಕಾಲದಿಂದಲೂ ಕೂಡ, ಅಂದ್ರೆ ಮೋದಿ 2.0 ಅಲ್ಲಿ ಸತತವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅಂತ ಅಚ್ಚರಿಯ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರು ಇಳಿಯಬಹುದು ಮೈಸೂರು ಕ್ಷೇತ್ರದಿಂದ ಅನ್ನುವಂಥದ್ದು. ಸೊ ಇದರ ಹಿಸ್ಟ್ರಿಯನ್ನ, ಅಂದ್ರೆ ಎಲ್ಲಿಂದ ಶುರುವಾಯಿತು ಅಂತ ನೋಡ್ತಾ ಹೋದ್ರೆ ಮೈಸೂರಿನಲ್ಲಿ ಒಂದು ಯೋಗ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಕೂಡ ಭಾಗವಹಿಸಿದ್ರು. ಸೊ ಅಂದಿನಿಂದ ಶುರುವಾದಂಥ ಚಾಲನೆ ಇದು. ಆವತ್ತಿನಿಂದಲೂ ಕೂಡ ಬಿಜೆಪಿಯ ಹಿರಿಯ ಮುಖಂಡರಲ್ಲಿ ಇಂಥದ್ದೊಂದು ಚಿಂತನೆ ಓಡಾಡ್ತಲೇ ಇತ್ತು. ಅದರ ಜೊತೆಗೆ ಆಗೊಂದ್ಸರಿ ಈಗೊಂದ್ಸರಿ ಅಂತ ಪ್ರಸ್ತಾವನೆಯನ್ನ ಇಡ್ತಾನೆ ಬಂದ್ರು. ಆದರೆ ಮೈಸೂರಿನ ವಂಶಸ್ಥರು ಮಹಾರಾಣಿಯವರು ಕೂಡ ಇದಕ್ಕೆ ಉತ್ತರ ನೀಡಿರಲಿಲ್ಲ. ಬೇಕು ಅಂತಾನೂ ಹೇಳಿರಲಿಲ್ಲ, ಬೇಡ ಅಂತಾನೂ ಹೇಳಿರಲಿಲ್ಲ. ಆದರೆ ಅವರು ತಟಸ್ಥವಾಗಿಯೇ ಇದ್ರು. ಆದರೆ ಅದೇ ಪಾಯಿಂಟ್ ಅನ್ನ ಇಟ್ಕೊಂಡು ಇಲ್ಲಿ ಅವರ ತಾಯಿಯನ್ನ ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ಈ ಇಡೀ ಏನು ಈ ಒಂದು ಎಪಿಸೋಡನ್ನು ನಾವು ನೋಡಿದಾಗ ಪೂರ್ತಿಯಾಗಿ ರಾಜಕೀಯ ಶಿಫ್ಟ್ ಆಗೋದು ರಾಜಸ್ಥಾನಕ್ಕೆ. ಅಂದರೆ ರಾಜಸ್ಥಾನದಲ್ಲಿ ಯದುವೀರ್ ಒಡೆಯರು ಬೀಗರಿದ್ದಾರೆ. ಆ ಮುಖಾಂತರ ಅವರನ್ನು ಇಟ್ಕೊಂಡು ಇಲ್ಲಿ ಆಪರೇಟ್ ಮಾಡ್ದಂಗಿದೆ ಈ ಇಡೀ ವ್ಯಕ್ತಿಯನ್ನ. ಯಾಕಂದರೆ ರಾಜಕಾರಣಕ್ಕೆ ರಾಜಸ್ಥಾನದಲ್ಲಿ ಸಾಕಷ್ಟು ಜನರು, ಅಂದರೆ ಸಾಕಷ್ಟು ರಾಜ್ಯ ಕುಟುಂಬಗಳು, ಅಂದರೆ ಅಲ್ಲಿನ ರಾಜರಾಗಿ ಯಾರ್ಯಾರಿದ್ರು ಆ ಕುಟುಂಬಗಳು ಕೂಡ ಇವತ್ತು ರಾಜಕಾರಣದಲ್ಲಿ ಇರುವಂಥದ್ದು ನೋಡ್ಬೋದು. ಇವತ್ತಿನ ರಾಜಸ್ಥಾನ DCM ಕೂಡ ಒಂದು ರಾಜಮನೆತನದಿಂದ ಬಂದಂಥವರು. ಅದೇ ಗೇಮನ್ನು ಇಲ್ಲೂ ಕೂಡ ಪ್ಲೇ ಮಾಡಿದ್ದಾರೆ. ಇದು ಬಹು ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಕೇವಲ ಮೈಸೂರು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಅವರಿಗಿರುವಂತಹ ಜನಮನ್ನಣೆಯನ್ನ ಮಂಡ್ಯ ಕ್ಷೇತ್ರದ ಕೆಲವು ಭಾಗಗಳಲ್ಲೂ ಕೂಡ ನಾವು ಗಿಟ್ಟಿಸಬಹುದು ಅನ್ನುವಂಥರ ಜೊತೆಗೆ ಚಾಮರಾಜನಗರ ಕ್ಷೇತ್ರದಲ್ಲೂ ಕೂಡ ಅವರ ಜನಮನ್ನಣೆ ಏನಿದೆ ಅದರನ್ನು ವೋಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅನ್ನುವಂತಹ ಪ್ಲಾನ್ ಇರುವಂಥದ್ದು. ಇದು ಕೇವಲ ರಾಜ್ಯ ಘಟಕದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ ಪೂರ್ತಿಯಾಗಿ ಇಂಥ ಆಪರೇಷನ್ಗಳೆಲ್ಲವೂ ಕೂಡ ಕೇಂದ್ರ ಘಟಕದಿಂದ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ರಾಜಸ್ಥಾನ್ ಅನ್ನುವಂಥ ಆ ಸಂಬಂಧವನ್ನ ಇಟ್ಕೊಂಡು ಅಲ್ಲಿನ ಗೇಮ್ ಅನ್ನ ಪ್ಲೇ ಮಾಡಿರುವಂಥದ್ದು ನೋಡಿದರೆ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ. ಹಾಗಾಗಿ ಹೆಚ್ಚು ಕಡಿಮೆ ಯದುವೀರ್ ಒಡೆಯರ್ ಇದಕ್ಕೆ ಈಗ ಸಮ್ಮತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗ ಪ್ರತಾಪ್ ಸಿಂಹ ಅವರ ಬದಲಿಗೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಮೈಸೂರು ಕ್ಷೇತ್ರದಲ್ಲಿ ಯಾವೆಲ್ಲ ನೆಗೆಟಿವ್ ಅಂಶಗಳಿತ್ತು, ಅಂದ್ರೆ ಪಾರ್ಲಿಮೆಂಟ್ ಘಟನೆ ಆದ ನಂತರ ಅವು ಒಂದಕ್ಕೊಂದು ತೊಳಕು ಹಾಕೊಂತಾನೆ ಹೋಯ್ತು, ಪ್ರತಾಪ್ ಸಿಂಹ ಅವರಿಗೆ ನೆಗೆಟಿವ್ ಆಗ್ತಾನೆ ಹೋಯ್ತು. ಸೊ ಅವೆಲ್ಲವೂ ಕೂಡ ಒಂದು ಕಡೆ ಮೊನ್ನೆ ಏನು ಸಭೆ ನಡೀತು, ಆ ಸಭೆಯಲ್ಲಿ ಹೆಚ್ಚು ಕಡಿಮೆ
ನೆಗೆಟಿವ್ ಶೇಡ್ಗಳು ಏನೇನಿದೆ ಅನ್ನುವಂಥದ್ದು ಒಬ್ಬೊಬ್ಬ ಅಭ್ಯರ್ಥಿಯ ಪರವಾಗಿ 3-4 ಪುಟಗಳ ವರದಿಯನ್ನು ಹೈಕಮಾಂಡ್ ಮಟ್ಟದಲ್ಲೇ ತಯಾರಿಯಾಗಿ ಇಟ್ಕೊಂಡಿರುವಂಥದ್ದು. ಅವರು ಮೊನ್ನೆ ಪ್ರೆಸೆಂಟೇಷನ್ ಅಲ್ಲಿ ಕೂಡ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನು ರಾಜ್ಯ ಮುಖಂಡರ ಮುಂದೆ. ಹಾಗಾಗಿ ಆ ಎಲ್ಲ ಅಂಶಗಳು ಒಂದು ಕಡೆ ಆದರೆ ಈ ಕಡೆ ರಾಜಕಾರಣ ಅಂದ್ರೆ ರಾಜಸ್ಥಾನದ ರಾಜಕಾರಣದ ವಿಚಾರವನ್ನು ಇಟ್ಕೊಂಡು ನಾವು ನೋಡೋದಾದ್ರೆ ಅಲ್ಲಿ ಅವರಿಗೆ ಏನು ಪಾಸಿಟಿವ್ ಅಥವಾ ಪ್ಲಸ್ ಪಾಯಿಂಟ್ ಆಗಿದೆ ಯದುವೀರ್ ಒಡೆಯರ್ಗೆ ಅನ್ನುವಂಥದ್ದು. ಆ ಲೆಕ್ಕಾಚಾರದಲ್ಲಿ ಏನು ಮಾತುಕತೆ ಆಗಿದೆ, ಈಗ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಯದುವೀರ್ ಒಡೆಯರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಮೈಸೂರು ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತಾ? ನಾಳೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಇಸಿ ಸಭೆ ಇದೆ, ಆ ಸಭೆಯಲ್ಲಿ ಟಿಕೆಟ್ ಫೈನಲ್ ಆಗತ್ತೆ. ಜೆಪಿ ನಡ್ಡಾ, ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆ ಆಗಿದೆ, ಅಲ್ಲಿಯೂ ಕೂಡ ಚರ್ಚೆ ಆಗಿದೆ. ಕ್ಷೇತ್ರ ಹಂಚಿಕೆಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾಳೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಂತಹ ಹೇಳಿಕೆ ಇದು. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ, ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ. ಮೊನ್ನೆ ಅಮಿತ್ ಶಾ ಜೊತೆ ನಡ್ಡಾ ಜೊತೆ ಒಂದು ಸುತ್ತು ಮಾತುಕತೆ ಆಗಿದೆ. ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು. ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ, ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ. ಮೊನ್ನೆ ಅಮಿತ್ ಶಾ ಜೊತೆ ನಡ್ಡಾ ಜೊತೆ ಒಂದು ಸುತ್ತು ಮಾತುಕತೆ ಆಗಿದೆ. ನಾಳೆ ಬಹುತೇಕ ಸ್ಪಷ್ಟ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.